ಮುಳಬಾಗಿಲು ತಾಲೂಕಿನ ಜೂಲಪಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗಾಜಲಬಾವಿ ಗ್ರಾಮದ ಶ್ರೀನಿವಾಸ್ರವರ ಹಸು ಸಿಡಿಲು ಬಡಿತಕ್ಕೆ ಹಸು ಬಳಿ ಸುಮಾರು 1.2 ಲಕ್ಷ ಹಸು ವೆಚ್ಚವಾಗಿದ್ದು, ಸಿಡಿಲು ಬಡಿತಕ್ಕೆ ಹಸು ಬಲಿಯಾಗಿದೆ. ತಾಲೂಕಾ ಆಡಳಿತದಿಂದ ಸೂಕ್ತ ಪರಿಹಾರ ನೀಡಬೇಕೆಂದು ಮಾಧ್ಯಮದ ಮೂಲಕ ತಮ್ಮ ಅಲೆಲನ್ನು ನೀಡಿದರು. ಈ ದಿನ ಸುಮಾರು ಒಂದು 12 ಗಂಟೆ 1 ಗಂಟೆ ಸಮಯ ಇರ್ಬೋದು. ಗಾಜಲಬಾವಿ ನಿವಾಸಿಗಳಾದ ನಮ್ಮ ಶ್ರೀನನ್ನ ಅವರ ಹಸು ಅವ್ರ ತೋಟದ ಹತ್ರ ಕಟ್ಟಾಕಿದ್ರೆ ಮಳೆ ಬರುವ ಟೈಮಲ್ಲಿ ಸಿಡಿಲು ಬಡಿದು ಸುಮಾರು 1.5 ಲಕ್ಷಕ್ಕೆ ಕೇಳಿದ್ರು ಆ ಹಸುವನ್ನ. ಈ ದಿನ ತೀರ್ಕೊಂಡ್ಬಿಟ್ಟಿದೆ. ಅದರ ಟೈಮೋ ಅಥವಾ ಇವರ ಟೈಮ್ ಸರಿ ಇಲ್ಲೋ ಏನೋ ಗೊತ್ತಿಲ್ಲ. ಇನ್ಶೂರೆನ್ಸ್ ಇದೆ, ಖಂಡಿತ ಇನ್ಶೂರೆನ್ಸ್ ಇದೆ, ಇಲ್ಲ ಅಂತ ಹೇಳಿಲ್ಲ. ಇನ್ಶೂರೆನ್ಸ್ ಎಷ್ಟು ಕೊಡ್ತಾರೆ ಅಂದರೆ ಒಂದು 60,000 ಕೊಡ್ತಾರೆ ಅಷ್ಟೇ ಇನ್ಶೂರೆನ್ಸ್. ಅದಕ್ಕೆ ಅದು 1.5 ಲಕ್ಷ, 1.25 1.30 ತೊಗೊಂಡು ಬಂದಿದ್ರು. ಈ ಒಂದು ಸಲ ಕೂಡ ಫುಲ್ ಟರ್ಮ್ ಕೂಡ ಹಾಲು ಕರೆದಿಲ್ಲ ಪಾಪ. ಈ ದಿನ ಅವ್ರಿಗೆ ತುಂಬ ನಷ್ಟ ಆಗಿದೆ. ಇನ್ಶೂರೆನ್ಸ್ ಬಂದ್ರೂ ಬೇರೆ ಯಾವುದಾದ್ರೂ ಒಂದು ಅನುದಾನ ಇದ್ದರೆ, ಶಾಸಕರ ಅನುದಾನ ಇರ್ಬೋದು, ನಮ್ಮ ಕೋಮುಲ್ ನಿರ್ದೇಶಕರ ಅನುದಾನ, ಶ್ಯಾಮೇಗೌಡದ ನಿರ್ದೇಶಕರ ಅನುದಾನದಲ್ಲಿರ್ಬೋದು, ನಮ್ಮ ಡೈರಿಯಲ್ಲಿ ಇರ್ಬೋದು. ಇದನ್ನು ನಮ್ಮ ಡೈರಿ ಪ್ರೆಸಿಡೆಂಟ್ ಟಿ ಚಂದ್ರಪ್ಪನವ್ರು ಬಂದಿದ್ದಾರೆ, ನಿರ್ದೇಶಕರು ಸುಧಾಕರ್ ಅವರು ಬಂದಿದ್ದಾರೆ, ಬಾಬು ಅವರು ಬಂದಿದ್ದಾರೆ. ಇದನ್ನು ತುಂಬ ಅವ್ರಿಗೆ ನಷ್ಟ ಆಗಿದೆ. ದಯಮಾಡಿ ಈ ಸಿಡಿಲು ಬಡಿದಿರೋದ್ರಿಂದ ಹಸು ತೀರ್ಕೊಂಡಿದೆ. ಯಾವುದೇ ಒಂದು ಅನುದಾನದಲ್ಲಿ ಅವ್ರಿಗೆ ಸಹಾಯ ಆಗಂಗಿದ್ರೆ ಮಾಡಿದ್ರೆ, ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೇನಾದರೂ ಸಹಾಯ ಆಗಂಗಿದ್ರೆ ದಯವಿಟ್ಟು ಮಾಡಿಕೊಡ್ಬೇಕು ಅಂತೇಳಿ ತಮ್ಮಲ್ಲಿ ವಿನಂತಿಸ್ತಿದ್ದೇನೆ. ಇವತ್ತಂತೂ ಅವ್ರಿಗೆ ತುಂಬ ನಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಇನ್ಶೂರೆನ್ಸು ಡೈರಿ ಕಡೆಯಿಂದ ಮಾಡಿಸಿದ್ದೀವಿ. ಆ ಡೈರಿ ಕಡೆಯಿಂದ, ನಮ್ಮ ಡೈರಿ ಕಡೆಯಿಂದ 60,000 ಬರುತ್ತೆ. ಅದು ತಂದಿರೋದು 1.25ಗೆ. ಅದರಿಂದ ತುಂಬ ನಷ್ಟ ಆಗಿದೆ. ಅವರು ಇದರಲ್ಲಿ ಜೀವನ ಮಾಡ್ತಾಯಿದ್ರು. ದಯವಿಟ್ಟು ಯಾವುದಾದ್ರೂ ಅನುದಾನದಲ್ಲಿ ಏನಾದರೂ ಆಗಂಗಿದ್ರೆ ತಾವು ಮಾಧ್ಯಮ ಮಿತ್ರದವರು ಖಂಡಿತ ಒಂದು ಅನುಕೂಲ ಮಾಡಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ತೇನೆ. ಪೇಪರ್ ಮಿತ್ರ, ವಿಡಿಯೋ ಮಿತ್ರರಿಗೆಲ್ಲ ನಮಸ್ಕಾರ. ರೈತರು ನಂಬ್ಕೊಳ್ಳೋದು ಹೈನುಗಾರಿಕೆನೆ. ಹೈನುಗಾರಿಕೆ ನಂಬ್ಕೊಂಡು ಈ ಥರ ಅವಾಂತರ ನಮ್ಗೆ ಯಾರಿಗೂ ಗೊತ್ತಿರಲ್ಲ. ರೈತರಿಗೆ ಈ ಥರ ನಾವು ಹೈನುಗಾರಿಕೆಯಿಂದನೇ ಜೀವನ ಮಾಡ್ತಾ ಇದ್ದೀವಿ. ವ್ಯವಸಾಯ ಮಾಡಿದ್ರೆ ಇವತ್ತು ಬರ್ತದೆ, ನಾಳೆ ಹೋಗ್ತದೆ. ತರಕಾರಿ ಎಲ್ಲ ನಷ್ಟ ಅನುಭವಿಸಿದ್ದೀವಿ. ಹೈನುಗಾರಿಕೆ ಅಂದರೆ ಸ್ವಲ್ಪ ನಮಗೆ ಜೀವನಾಧಾರ ಆ ಥರ ಇದೆ. ಅದನ್ನು ನಂಬ್ಕೊಂಡು ಇವಾಗ ಅಕಾಲಿಕ ಮಳೆ ಬಂದು ನಮ್ಮ ಗಾಜಲಬಾಯಿ ಶೀನಪ್ಪನವರು ಹಸು 1.5 ಲಕ್ಷ ತಗೊಂಡು ಬಂದಿದ್ದಾರೆ ಪಾಪ. ಇನ್ನೂ ಬಂದು ಅದು ಕಾಲಾವಧಿ ಕರು ಆಗಿದಾಗ ನಾವು ಇನ್ನೂ 6 ತಿಂಗಳಾಗಿದೆ ಅಷ್ಟೇ. ಅಷ್ಟರಲ್ಲಿ ಏನೂ ಸಂಪಾದನೆ ಮಾಡಿಲ್ಲ. ಅವ್ರಿಗೆ ತುಂಬ ನಷ್ಟ ಆಗಿದೆ. ಅದರಿಂದ ಸರ್ಕಾರದಿಂದ ಏನೋ ಅಂದಾಜು ಬಂದರೆ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡ್ಕೊಳ್ಳಿ ಅಂದರೆ ಅವ್ರಿಗೆ ಸಹಾಯಧನ ಕೊಡಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಸರ್. ಇದು ರೈತರ ಕಷ್ಟ ಸರ್. ಗುಡುಗು ಮಿಂಚು